ಅತಿ ಬೇಗ ಇಲ್ಲ ರೀ ನಾವು ರಸಾಯನದಿಂದ ಸಾವಯವಕ್ಕೆ ಬರಲಿಕ್ಕೆ 2 ವರ್ಷ ಬೇಕು 3 ವರ್ಷ ಬೇಕು ಅಂತೇನು ಹೇಳ್ತಾರಲ್ಲ, ಏನು ಬೇಕಾಗಿಲ್ಲ. ಒಂದೇ ಫಸಲಿನಲ್ಲಿಯೇ ಮರಳಿ ಬರ್ತದೆ. ನಿಮಗೆ ಬೇಕು ಅಂದರೆ ಪ್ರಯೋಗ ಮಾಡೋದಾದರೆ ಇನ್ನೊಂದು, ಆಗಲೇ ಗೋಕೃಪಾಮೃತ ನೋಡಿದ್ರಲ್ಲ, ಆ ಗೋಕೃಪಾಮೃತವನ್ನು ನಿಮಗೆ ಪ್ರಯೋಗ ಮಾಡೋದಿತ್ತಂದರೆ 1 ಬಾಟಲ್ ಗೋಕೃಪಾಮೃತ ಒಂದೇ ಜಾಗೆಯಲ್ಲಿ ಹಾಕಿಬಿಡಿ. ಒಂದು 10-12 ದಿನಗಳ ನಂತರ ಸಾವಿರ ಎರೆಹುಳುಗಳು ಅದರಿಂದ ಅಥವಾ ಹುಳುಗಳು ಅದರಿಂದ ಮೇಲೆ ಬರೋದು ನಿಮ್ಗೆ ಕಾಣಿಸುತ್ತೆ. ಹುಳುಗಳ ಭೂಮಿಯಿಂದ ಯಾವಾಗ ಮೇಲೆ ಬರ್ತಾವು ಅಂತಂದರೆ, ಭೂಮಿಯಲ್ಲಿ ಅವುಗಳ ಸಂಖ್ಯೆ ಸಮೃದ್ಧ ಆದ ನಂತರ ಅವು ಮಣ್ಣು ತಗೊಂಡು ಹೊರಗೆ ಬರ್ತಾವೆ. ಮಣ್ಣು ತಿಂದು ಇದನ್ನು ಇದನ್ನು ಹೊರಗೆ ಹಾಕ್ತಾವೆ, ಮಲವನ್ನು ಹೊರಗೆ ಹಾಕ್ತಾವೆ. ನೀವು ಅತಿ ಹೆಚ್ಚು ಪ್ರಮಾಣದಲ್ಲಿ ಗೋಕೃಪಾಮೃತ ಬೆಳೆಸಿದರೆ ಒಂದೇ ವರ್ಷದಲ್ಲಿಯೂ ಸಹಿತ ಒಂದೇ ಬೆಳೆಯಲ್ಲಿ ತಾವು ರಸಾಯನದಿಂದ ಸಾವಯವಕ್ಕೆ ಬರಲಿಕ್ಕೆ ಸಾಧ್ಯ. ಇಂಥ ಸುಮಾರು ನಾವು ಅದರಲ್ಲಿ ಹೋಗಿ ತೊಡಗಿಕೊಂಡಿವೆ ಅಂದರೆ ಏನು ಬೇಕಾಗುತ್ತೆ. ಅದರ ಜೊತೆಗೆ ಕಡಿಮೆ ನೀರನ್ನು ಬಳಸಿ ಭೂಮಿ ಎಷ್ಟು ಫಲವತ್ತಾಗುತ್ತೆ. ನಾನು ಬೆಳಗ್ಗೆ ನೋಡಿದೆ ನಮ್ಮ ಚಂದ್ರಶೇಖರ್ ಅವ್ರ ತೋಟದಲ್ಲಿ, ಎಲ್ಲಿ ನೋಡಿದಲ್ಲಿ ಛಿದ್ರಗಳು, ಯಾವುದೋ ಹುಳು ಹೊರಗೆ ಬರುತ್ತೆ, ಮಣ್ಣು ತಗೊಂಡು ಹೊರಗೆ ಬರ್ತಾ ಇದೆ. ಎಲ್ಲಿ ನೋಡಿದಲ್ಲಿ ಛಿದ್ರಗಳು, ಅವು ಎರೆಹುಳುಗಳಾಗಿರ್ಬೋದು, ಇನ್ನು ಬೇರೆ ಬೇರೆ ಹುಳುಗಳಾಗಿರ್ಬೋದು. ಭೂಮಿಯಲ್ಲಿ ಅವುಗಳ ಸಂಖ್ಯೆ ಹೆಚ್ಚಾದಂತೆ ಭೂಮಿಯನ್ನು ಉಳುವಂಥ ಕೆಲಸ ಮಾಡ್ತಾವೆ. ಉದ್ದು ಅಡ್ಡ ಹೀಗೆ ಛಿದ್ರಗಳನ್ನು ನಿರ್ಮಾಣ ಮಾಡ್ತಾವೆ. ಅದರಿಂದ ಹವೆ ಒಳಗೆ ಹೋಗುತ್ತೆ, ನೀರನ್ನು ಒಳಗೆ ತೊಗೊಂಡೋಗುತ್ತೆ. ಮಳೆ ನೀರು ಎಷ್ಟು ಬಿದ್ದರೂ ಸಹಿತ ಅದನ್ನು ತಗೊಂಡು ಒಳಗೆ ಹೋಗುತ್ತೆ. ಇನ್ನೊಂದು ಮಾತನ್ನು ಹೇಳ್ತಿದ್ರು ಅವರು ಚಂದ್ರಶೇಖರ್ ಅವರು, ಸ್ವಾಮೀಜಿ, ಈ ಮೇಲ್ಗಡೆ ಇರುವಂಥ ದಪ್ಪ ಎಲೆಯ ಕಳೆಗಳು ಏನಿವೆ, ಇವು ಬಹಳಾದರೂ 1-1.5-2 ಇಂಚಿನ ಕೆಳಗಿಲ್ಲ ಇದರ ಬೇರುಗಳು. ನಮ್ಮ ಭೂಮಿಗೆ ನೀರು ಕಡಿಮೆ ಆಯಿತು ಅಂದರೆ ಎಲೆಗಳಲ್ಲಿಯೇ ನೀರಿರುತ್ತೆ, ಆ ನೀರನ್ನು ಕೆಳಗೆ ಬಿಡಲಿಕ್ಕೆ ಆರಂಭ ಮಾಡ್ತವೆ. ಆಮೇಲೆ ಈ ಎಲೆಗಳು ಬೆಳಗ್ಗೆ ಮತ್ತು ಸಾಯಂಕಾಲದ ಈ ವಾತಾವರಣದಲ್ಲಿಯ ಆರ್ದ್ರತೆ ಅಂತ ಏನಿರ್ತಲ್ಲ ಅದನ್ನೆಲ್ಲ ಜಪ್ತಾವೆ. ತಾವು ನೋಡ್ರಿ ಒಂದೊಂದು ಸಾರಿ ಆ ಮೇಲ್ಗಡೆ ಸ್ವಲ್ಪ ಹುಲ್ಲಿತ್ತು ಅಂದರೆ ಅದರ ಕೆಳಗಡೆ ತೇವಾಂಶ ಬಂದಿರುತ್ತೆ, ತೇವ ತಯಾರಾಗಿರುತ್ತೆ, ನಮಗೆ ಬಂದಿರುತ್ತೆ ಅಲ್ಲಿ. ಯಾಕೆಂದರೆ ವಾತಾವರಣದಲ್ಲಿರುವಂಥದ್ದನ್ನು ಹೀರ್ಕೊಳ್ತಾವೆ. ಇದರಿಂದ ನಮ್ಮ ಭೂಮಿಗೆ ನೀರು ಕಡಿಮೆ ಬೇಕಾಗುತ್ತೆ. ಆದ್ದರಿಂದ ನೀರಿನ ವ್ಯವಸ್ಥೆಯನ್ನು ನಾವು ಚೆನ್ನಾಗಿ ಮಾಡ್ಕೋಬೇಕು. ಆಮೇಲೆ ಒಳ್ಳೆ ಬೀಜಗಳನ್ನು ಏನಾದರೂ ಸಿಕ್ತು ಅಂತ ತಂದು ಬೀಜಗಳನ್ನು ಹಾಕಬಾರ್ದು. ಬೀಜಗಳನ್ನು ತಯಾರು ಮಾಡುವಾಗ ನಮ್ಮ ಹಿರಿಯರು ಮೊದಲು ಬೀಜದ ತೆನೆಗಳನ್ನು ಇವನ್ನ ಸರಿಯಾಗಿ ಹೊಲದಲ್ಲಿ ಹುಡುಕಾಡಿ ಅಷ್ಟನ್ನೇ ಒಯ್ದು ಮನೆಯಲ್ಲಿ ಇಡ್ತಿದ್ರು. ಅದನ್ನು ಬೀಜ ಅಂತ ಯಾವ ಸ್ಥಾನದಲ್ಲಿ ತುಂಬ ಚೆನ್ನಾಗಿ ಫಸಲು ಬಂದಿದೆ ಅಲ್ಲಿದನ್ನೇ ಕಟ್ ಮಾಡಿಟ್ಕೊಂಡು ಅದನ್ನು ಬೀಜ ಅಂತ ಬಳಸ್ತಾ ಇದ್ರು. ಅಂಥ ಬೀಜಗಳನ್ನು ನಾವು ಬೆಳೆಸ್ಬೇಕು. ಒಂದು ವೇಳೆ ಸಣ್ಣ ಬೀಜಗಳಿದ್ದರೆ ಈ ಸಾಣಿಗೆಯನ್ನು ಹಾಕಿ ದಪ್ಪ ಕಾಳುಗಳನ್ನು ಮೇಲೆ ತಗೊಂಡು ಸಣ್ಣ ಕಾಳುಗಳನ್ನು ತೆಗೆದು ಹಾಕಿ ಆ ದಪ್ಪ ಕಾಳುಗಳನ್ನೇ ಬೀಜವಾಗಿ ನಾವು ಉಪಯೋಗ ಮಾಡಬೇಕು. ಬೀಜೋಪಚಾರ ಮಾಡಿಕೊಳ್ಬೇಕು. ಈ ಪುಸ್ತಕದಲ್ಲಿ ಇದೆ, ಅದೆಲ್ಲವೂ ಬೀಜೋಪಚಾರ ಮಾಡಬೇಕು, ಇನ್ನೇನೇನೋ ಮಾಡಬೇಕು. ಮಾಡಿ ನಾವು ಮಣ್ಣನ್ನು ಶ್ರೀಮಂತಗೊಳಿಸ್ಬೇಕು. ಕಡಿಮೆ ನೀರಿನಲ್ಲಿಯೂ ಸಹಿತ ಬದುಕುವಂಥದ್ದು. ನಾನು ನಿನ್ನೆ ಒಂದು ಮಾತನ್ನು ಹೇಳ್ತಿದ್ದೆ. ನಮ್ಮಲ್ಲಿ 2020ರಲ್ಲಿ ಬಹುದೊಡ್ಡ ಮಹಾಪೂರ ಬಂತು. ಸುಮಾರು 1500 ಹಳ್ಳಿಗಳು ನೀರಲ್ಲಿದ್ದು ಅಲ್ಲಿ ಜನರನ್ನೆಲ್ಲ ಹೊರಗಡೆ ಕರ್ಕೊಂಡು ಹೋಗಬೇಕಾಯ್ತು. 1500 ಗ್ರಾಮಗಳ ಇಡೀ ಜಮೀನು, ಕಬ್ಬು ಭತ್ತ ಎಲ್ಲ ನೀರಲ್ಲಿತ್ತು. ಯಾರು ರಾಸಾಯನಿಕ ಕೃಷಿಯನ್ನು ಮಾಡಿದ್ರು ಅವರ ಕಬ್ಬು 13-14 ದಿವಸ ನೀರಲ್ಲಿತ್ತು. ಯಾರು ರಾಸಾಯನಿಕ ಕೃಷಿ ಮಾಡಿದ್ರು ಅವರೆಲ್ಲರ ಕಬ್ಬು ಮತ್ತು ಭತ್ತಗಳೆಲ್ಲ ಕೊಳೆತು ಹೋದ್ರು. ಯಾರು ಸಾವಯವ ಕೃಷಿ ಮಾಡಿದ್ರಲ್ಲ 13-14 ದಿವಸ ಮೇಲೆ ನೀರು ನಿಂತರೂ ಸಹಿತ ಆ ಕಬ್ಬು ಹೇಗಿತ್ತೋ ಹಾಗೆ 8 ದಿನದಲ್ಲಿ ರಿಪೇರಿ ಆಯಿತು. ಆಮೇಲೆ ಭತ್ತದ ನಾಟಿಕೆಗಳು ಇಷ್ಟಿಷ್ಟೇ ಇದ್ದು ಅವಾಗ, ಅದೂ ಸಹಿತ ಭತ್ತ ಹೇಗಿತ್ತೋ ಹಾಗೆ ಬಂತು. ಇದು ಸಾವಯವದ ಸಾಮರ್ಥ್ಯ. ನಾವು ಸಾವಯವ ಕೃಷಿಯನ್ನು ಮಾಡಿದರೆ ನೀರು ಹೆಚ್ಚಾದರೂ ನಡೆಯುತ್ತೆ, ನೀರು ಕಡಿಮೆ ಬಿದ್ದರೂ ನಡೆಯುತ್ತೆ. ಅದನ್ನು